ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಾನು ಇವತ್ತಿಲ್ಲಿ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಹಾಗೆ ಆ್ಯಸ್ ಯೂಶುವಲ್ 6 ಎಳೆ ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಲಾಕ್ ಅಂದ್ರೂ ಕೂಡ ಒಂದೇ, ಹಾಗೆ ಸಿಂಗಲ್ ಕ್ರೋಶೆಟ್ ಅಂದ್ರೂ ಕೂಡ ಒಂದೇ. ಇಲ್ಲಿ 2 ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ಎಳೆದು ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೀಡ್ಸ್ ಬೇಕು ನೋಡಿ ತೊಗೋಬೋದು. ಆ ಬೀಡನ್ನ ದಾರದೊಳಗಡೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಬೀಡ್ ಲಾಕ್ ಕಂಪಲ್ಸರಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ 2 ಟೈಮ್ ದಾರನ ಸುತ್ತಿ ವಿ ಶೇಪಲ್ಲಿ, ನೀಡಲ್ಲಿ ವಿ ಶೇಪಲ್ಲಿ ಎಲ್ಲೂ ಕೂರುತ್ತೆ ನೋಡಿ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಒಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಫ್ರಂಟ್ 2 ಲೂಪಿಂದ ಒಂದು ಬಾರಿ, ಮತ್ತೆ ರಿಮೈನಿಂಗ್ 3 ಲೂಪ್ ಉಳಿದಿರುತ್ತೆ. ಆ 3 ಲೂಪಲ್ಲಿ ಫ್ರಂಟ್ 2 ಲೂಪಿಂದ ಒಂದು ಬಾರಿ, ಮತ್ತೆ ನೀಡಲ್ ಮೇಲೆ 2 ಲೂಪ್ ಉಳ್ಕೊಳ್ಳುತ್ತೆ. ಆ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೋಬೇಕು ನೋಡಿ. ಈ ರೀತಿ ತೆಕ್ಕೊಳ್ಳೋದ್ರಿಂದ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕ್ಕೊಂಡೆ. 3 ಚೈನ್ನ ಹಾಕೊಂಡಾದ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತೀನಿ. ಅದಕ್ಕೆ ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ, ಇಲ್ಲಿ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕಿದ್ದು ನೋಡಿ ಬಟ್ಟೆಗೆ, ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ, ಮತ್ತೆ 2 ಲೂಪಿಂದ ಒಂದು ಬಾರಿ, ಮತ್ತೆ ರಿಮೈನಿಂಗ್ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡೆ ನೋಡಿ. ಇಲ್ಲಿ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ ಆಯಿತು. ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ದೀವಲ್ಲ, ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ 2 ಕಂಬ ಆದಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕಿ, ಈ 3 ಚೈನು ಮತ್ತು ತ್ರಿಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ವಲ್ಲ, ಆ 2 ಮಧ್ಯದಿಂದ ಆ 2 ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಪೀಕೋ ಫಾರ್ಮ್ ಆಯಿತು. ಮತ್ತೆ ಅದೇ ರೀತಿ ಮತ್ತೊಂದು ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ, ಆ ತ್ರಿಬಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ, ಮತ್ತೆ 2 ಲೂಪಿಂದ ಒಂದು ಬಾರಿ, ಮತ್ತೆ 2 ಲೂಪಿಂದ ಒಂದು ಬಾರಿ, ಒಟ್ಟು 3 ಬಾರಿ ದಾರನ ತೆಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಕಂಬ ಆಯಿತು. ಮತ್ತೊಂದು ಕಂಬನ ಹಾಕೋತಾ ಇದ್ದೀನಿ, ತ್ರಿಬಲ್ ಕ್ರೋಶೆಟ್ ಕಂಬನ. ಫ್ರೆಂಡ್ಸ್, ನಾನಿಲ್ಲಿ 2 ಕಂಬಗಳಿಗೆ ಒಂದೊಂದು ಪೀಕೋ ಮಾಡ್ತಾ ಇದ್ದೀನಿ. ಅದರಿಂದ ನಾನಿಲ್ಲಿ 2 ಕಂಬಗಳನ್ನ ಹಾಕ್ಕೊಂಡೆ. 2 ತ್ರಿಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಂಡಾದ್ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕಿ 2 ಕಂಬಗಳ ಮಧ್ಯದಿಂದ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟು 2 ಕಂಬಗಳಿಗೆ ಒಂದು ಪೀಕೋ ಫಾರ್ಮ್ ಆಯಿತು. ಇಲ್ಲಿ 2 ಕಂಬಗಳಿಗೆ ಒಂದು ಪೀಕೋ ಫಾರ್ಮ್ ಆಯಿತು. ಮತ್ತೆ ಅದೇ ರೀತಿ ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ, ಆ ತ್ರಿಬಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಒಳಗಡೆ ಮತ್ತೊಂದು ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 2 ತ್ರಿಬಲ್ ಕ್ರೋಶೆಟ್ ಕಂಬಕ್ಕೆ ಒಂದು ಪೀಕೋ ಅಂತೆ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ ಆಯಿತು. ಮತ್ತೊಂದು ತ್ರಿಬಲ್ ಕ್ರೋಶೆಟ್ ಕಂಬಕ್ಕೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಿ, ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ವಲ್ಲ, ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ, ಮತ್ತೆ 2 ಲೂಪಿಂದ ಒಂದು ಬಾರಿ, ಮತ್ತೆ ರಿಮೈನಿಂಗ್ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡೆ. ಇವಾಗ 2 ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕಿ, ಆ 2 ಕಂಬಗಳ ಮಧ್ಯ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಟ್ಟು 3 ಪೀಕೋ ಫಾರ್ಮ್ ಆಯಿತು. ಅಲ್ಲಿಗೆ 3 ಚೈನು ಸೇರಿ 6 ಕಂಬಗಳಾದವು. ಮತ್ತೊಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಡಿಸೈನು ತುಂಬ ಚೆನ್ನಾಗಿದೆ ಮತ್ತು ಸಿಂಪಲ್ ಕೂಡ, ಬೇಗ ಮುಗಿಯುತ್ತೆ ಕೂಡ. ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಒಂದು ಕಂಬ ಆಯಿತು. ಮತ್ತೊಂದು ಕಂಬ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಗ್ಯಾಪ್ ಎಷ್ಟು ಸಿಗುತ್ತೆ ನೋಡಿ, ಎಷ್ಟು ಕಂಬಗಳನ್ನ ಇಡಿಸುತ್ತೆ ನೋಡಿ, ಅದಕ್ಕೆ ಅಷ್ಟು ತ್ರಿಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ಳಿ. ಇಲ್ಲಿ 2 ತ್ರಿಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್ 2 ಚೈನ್ 3
3 ಚೈನ್ ಹಾಕಿ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಟ್ಟು 10 ಕಂಬಗಳು ಮತ್ತು 5 ಪೀಕೋನ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟು ಮತ್ತೊಂದು ಕಂಬನ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬೇಕು ಅಂದರೆ ಡಬಲ್ ಕ್ರೋಶೆಟ್ ಕಂಬ ಕೂಡ ಮಾಡ್ಕೋಬೋದು, ಆದರೆ ಅದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಅದರಿಂದ ತ್ರಿಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗೂ ಕಾಣಿಸುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಅಂದ್ಕೋತೀನಿ. ಮತ್ತು ಇಲ್ಲಿ 2 ಕಂಬಗಳನ್ನ ಹಾಕಾದ್ಮೇಲೆ ತ್ರಿಬಲ್ ಕ್ರೋಶೆಟ್ ಕಂಬನ ಮತ್ತೊಂದು ಪಿಕೋ ಫಾರ್ಮ್ ಮಾಡ್ತೀನಿ. ಅದಕ್ಕೆ ನಾನು 1 ಚೈನ್, 2 ಚೈನ್, 3 ಚೈನ್ನ ಹಾಕಿ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಲಾಕ್ ಮಾಡ್ಕೊಂಡೆ. ಫ್ರೆಂಡ್ಸ್ ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ತುಂಬ ಸಿಂಪಲ್ಲು ಅಲ್ಲ, ತುಂಬ ಗ್ರ್ಯಾಂಡು ಅಲ್ಲ, ಒಂದು ಮಿಡಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ನಾವು ಆರ್ಚ್ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಇಲ್ಲೇನಾದ್ರೂ ಕುಚ್ಚು ಬೇಕು ಅಂದರೆ ನಾನು ಇಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕೊಂಡಲ್ಲ, ಅದ್ರ ಬದಲಿಗೆ 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಾದಮೇಲೆ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ವಿ ಶೇಪಲ್ಲಿ, ನೀಡಲ್ಲು ವಿ ಶೇಪಲ್ಲಿ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಒಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತೀನಿ. ಅದಕ್ಕೆ ನಾನು 2 ಲೂಪಿಂದ 1 ಬಾರಿ, ಮತ್ತೆ 2 ಲೂಪಿಂದ 1 ಬಾರಿ, ಮತ್ತು ರಿಮೈನಿಂಗ್ 2 ಲೂಪಿಂದ 1 ಬಾರಿ ದಾರನ ತೆಕ್ಕೊಂಡೆ. ಇಲ್ಲಿ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ ಆಯಿತು. ಅದಾದಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ 1, 2 ಬಾರಿ ದಾರನ ಸುತ್ತಿ ಈ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ವಲ್ಲ ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಕಂಬನ ಹಾಕ್ಕೋತಾ ಇದ್ದೀನಿ. ಇಲ್ಲಿ 3 ಚೈನನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಅದ್ರ ಪಕ್ಕ ಒಂದು ತ್ರಿಬಲ್ ಕ್ರೋಶೆಟ್ ಕಂಬ. ಇಲ್ಲಿ 2 ಕಂಬಗಳಾಯಿತು. 2 ಕಂಬ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಈ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡ್ವಲ್ಲ ಆ ಬ್ಯಾಕ್ ಸೈಡು ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಚೈನು ಮತ್ತು ತ್ರಿಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ, ಎರಡರ ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಪೀಕೋ ಫಾರ್ಮ್ ಆಯಿತು. ಮತ್ತೆ ಅದೇ ರೀತಿ ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ಅದೇ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ಒಂದು ಕಂಬನ ಹಾಕೋತಾ ಇದ್ದೀನಿ. ಒಂದು ಕಂಬ ಆಯಿತು. ಮತ್ತೊಂದು ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ಅದೇ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ 1 ಬಾರಿ, ಮತ್ತೆ 2 ಲೂಪಿಂದ 1 ಬಾರಿ, ಮತ್ತೆ ರಿಮೈನಿಂಗ್ 2 ಲೂಪಿಂದ 1 ಬಾರಿ. ಇಲ್ಲಿ 2 ತ್ರಿಬಲ್ ಕ್ರೋಶೆಟ್ ಕಂಬ ಆಯಿತು. ಅದಾದಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಆ 2 ಕಂಬಗಳ ಮಧ್ಯ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಪೀಕೋ ಫಾರ್ಮ್ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ಪ್ರತಿ 2 ಕಂಬಕ್ಕೆ ಒಂದು ಪೀಕೋ ಅಂತೆ ಪ್ರತಿಯೊಂದು 2 ಕಂಬಕ್ಕೂ ಒಂದೊಂದು ಪೀಕೋನ ಹಾಕೋತಾ ಹೋಗಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 5 ಪೀಕೋ ಫಾರ್ಮ್ ಆಗೋವರೆಗೂ ಅರ್ತ್ನ ಹಾಕೋತೀನಿ. ನೀವು ನಿಮ್ಮ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶೆಟ್ ಕಂಬ ಎಷ್ಟು ಕಂಬಗಳನ್ನ ಇಡಿಸುತ್ತೆ ಅದನ್ನು ನೋಡಿ ಹಾಕ್ಕೊಳ್ಳಿ. ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಲ್ಲಿ 2 ತ್ರಿಬಲ್ ಕ್ರೋಶೆಟ್ ಕಂಬ ಆಯಿತು. ಅದಾದಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕಿ ಆ 2 ಕಂಬಗಳ ಮಧ್ಯ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 3 ಪೀಕೋ ಆಯಿತು. 6 ಕಂಬಗಳಿಗೆ 3 ಪೀಕೋ ಆಯಿತು. ಇವಾಗ ಮತ್ತೊಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿ ಬೇಕು ಅಂದರೆ ಡಬಲ್ ಕ್ರೋಶೆಟ್ ಕಂಬ ಕೂಡ ಮಾಡ್ಕೋಬೋದು, ಆದರೆ ಅದು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಆದಷ್ಟು ತ್ರಿಬಲ್ ಕ್ರೋಶೆಟ್ ಕಂಬನೇ ಮಾಡ್ಕೊಳ್ಳಿ. ಮತ್ತೊಂದು ಕಂಬನ ಹಾಕೋತಾ ಇದ್ದೀನಿ. ಅದಕ್ಕೆ ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ಅದೇ ತ್ರಿಬಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿದ್ದಾರ ಅಂತಂದು 2 ಲೂಪಿಂದ 1 ಬಾರಿ, ಮತ್ತೆ 2 ಲೂಪಿಂದ 1 ಬಾರಿ, ಮತ್ತೆ 2 ಲೂಪಿಂದ 1 ಬಾರಿ ದಾರನ ತೆಕ್ಕೊಂಡು 3 ಚೈನ್ನ ಹಾಕಿ
ಈ 2 ಮಧ್ಯೆ ಗ್ಯಾಪ್ ಇದೆ ನೋಡಿ, ಅದರೊಳಗಡೆ ನೀಡಲ್ನ ಹಾಕಿದ್ದಾರೆ ಅಂತಂದು ಲಾಕ್ ಮಾಡಿಕೊಂಡೆ. ನೋಡಿ ಇಲ್ಲಿ ಒಟ್ಟು 4 ಪಿಕೋ ಫಾರ್ಮ್ ಆಯಿತು. ಇವಾಗ ಮತ್ತೊಂದು ತ್ರಿಬಲ್ ಕ್ರೋಶೆಟ್ ಕಂಬನ ಅದೇ ತ್ರಿಬಲ್ ಕ್ರೋಶೆಟ್ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಡಿಸೈನ್ ಅಂತೂ ತುಂಬ ಈಸಿಯಾಗಿದೆ, ತುಂಬ ಬೇಗ ಕೂಡ ಮುಗಿಯುತ್ತೆ, ಹಾಗೆ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ 2 ಕಂಬಗಳನ್ನ ಹಾಕೊಂಡಾಯಿತು. ಹಾಕೊಂಡಾದ್ಮೇಲೆ ಮತ್ತೆ 1 ಚೈನ್, 2 ಚೈನ್, 3 ಚೈನ್ ಹಾಕಿ 2 ತ್ರಿಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವಲ್ಲ, 2 ಮಿಡಲಲ್ಲಿ ನೀಡಲ್ ಹಾಕಿದ್ದಾರೆ ಅಂತಂದು ಲಾಕ್ ಮಾಡಿಕೊಂಡೆ. ಒಟ್ಟು 5 ಪಿಕೋ ಫಾರ್ಮ್ ಆಯಿತು. 3 ಚೈನು ಸೇರಿ 10 ತ್ರಿಬಲ್ ಕ್ರೋಶೆಟ್ ಕಂಬ, 5 ಪಿಕೋ ಫಾರ್ಮ್ ಆಯಿತು. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದನ್ನು ಈಗ ಆರ್ಚ್ನ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ನ ಹಾಕಿ ದಾರನ ಸ್ವಲ್ಪ ಮೇಲೆ ಎಳೆದು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಸೆಕೆಂಡ್ನೇ ಆರ್ಚ್ ಹಾಕೊಂಡ್ವಲ್ಲ, ಸೇಮ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕೊಂಡ್ವಿ ಅದೇ ರೀತಿ ನೀಡಲ್ ಮೇಲೆ 2 ಟೈಮ್ಸ್ ದಾರನ ಸುತ್ತಿ ವಿ ಶೇಪಲ್ಲಿ, ನೀಡಲ್ ವಿ ಶೇಪಲ್ಲಿ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಒಂದು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಅದಕ್ಕೆ ನಾನು 2 ಲೂಪಿಂದ 1 ಬಾರಿ, ಮತ್ತೆ 2 ಲೂಪಿಂದ 1 ಬಾರಿ, ಮತ್ತು ರಿಮೈನಿಂಗ್ 2 ಲೂಪಿಂದ 1 ಬಾರಿ ದಾರಾನ ತೆಕ್ಕೊಂಡು ತ್ರಿಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಇವಾಗ ಮತ್ತೆ 1 ಚೈನ್, 2 ಚೈನ್, 3 ಚೈನ್ ಹಾಕಿ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತೀನಿ. ಈ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವಿ ಅದೇ ಗ್ಯಾಪ್ ಒಳಗಡೆ ತ್ರಿಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಇವಾಗ ಒಂದು ಪೀಕೋ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್ ಹಾಕಿ ಆ 2 ಕಂಬಗಳ ಮಧ್ಯೆ ನೀಡಲ್ ಹಾಕಿದ್ದಾರೆ ಅಂತಂದು ಲಾಕ್ ಮಾಡಿಕೊಂಡ್ರೆ ಪೀಕೋ ಫಾರ್ಮ್ ಆಗುತ್ತೆ. ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ಫುಲ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಈ ರೀತಿ ಕಾಣಿಸುತ್ತೆ. ನಮಗೇನಾದರೂ ಕುಚ್ಚು ಬೇಕು ಅಂದರೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಲಾಕ್ ಆದಮೇಲೆ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸ್ಯಾರಿ ಸ್ಟಾರ್ಟಿಂಗಲ್ಲಿ ಮತ್ತು ಆರ್ಚ್ ಆದಮೇಲೆ 5 ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಇದಕ್ಕೆ ನಾವು 400 to 450 ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.